ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು ಎಂದರೆ ಒಂದನೇದಾಗಿ ಕರ್ತೃ ಕರ್ಮ ಕ್ರಿಯಾಪದ ಒಂದು ವಾಕ್ಯದಲ್ಲಿ ಯಾವ ರೀತಿಯಾಗಿ ವಿಂಗಡಣೆ ಮಾಡೋದನ್ನು ನೋಡೋಣ. ರಾಣಿ ಅಡುಗೆಯನ್ನು ಮಾಡಿದಳು. ಈ ವಾಕ್ಯದಲ್ಲಿ ರಾಣಿ ಕರ್ತೃಪದ, ಅಡುಗೆ ಕರ್ಮಪದ, ಮಾಡಿದಳು ಕ್ರಿಯಾಪದ. ಸಕರ್ಮಕ ಧಾತುಗಳು ಎಂದರೆ ಕರ್ಮಪದಗಳನ್ನು ಅಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು. ಸಕರ್ಮಕ ಧಾತುಗಳಲ್ಲಿ ಕರ್ಮಪದಗಳು ಬರುತ್ತವೆ, ಆದರೆ ಅಕರ್ಮಕ ಧಾತುಗಳಲ್ಲಿ ಕರ್ಮಪದಗಳು ಬರೋದಿಲ್ಲ. ಸಕರ್ಮಕದಲ್ಲಿ ಕರ್ತೃ ಕರ್ಮ ಕ್ರಿಯೆ 3 ಸಹ ಬರುತ್ತೆ. ಉದಾಹರಣೆ, ಅಕ್ಕ ಊಟವನ್ನು ಮಾಡಿದಳು, ಕರ್ತೃ ಕರ್ಮ ಕ್ರಿಯೆ. ಅಕ್ಕ ಕರ್ತೃ, ಊಟ ಕರ್ಮ, ಮಾಡಿದರು ಕ್ರಿಯಾಪದ. ಈ ವಾಕ್ಯದಲ್ಲಿ ಮಾಡು ಎಂಬುದು ಸಕರ್ಮಕ ಧಾತುವಾಗಿದೆ. ಮಾಡಿದಳು, ಮಾಡು ಅನ್ನೋದು ಸಕರ್ಮಕ ಧಾತು. ಎರಡನೆಯದು ಅವರು ದೇವರನ್ನು ನೆನೆದರು. ಅವರು ಕರ್ತೃಪದ, ದೇವರು ಕರ್ಮಪದ, ನೆನೆದರು ಕ್ರಿಯಾಪದ. ಈ ವಾಕ್ಯದಲ್ಲಿ ನೆನೆ ಎಂಬುದು ಸಕರ್ಮಕ ಧಾತುವಾಗಿದೆ. ಅಕರ್ಮಕ ಧಾತುಗಳು ಕರ್ಮಪದದ ಅಪೇಕ್ಷೆ ಇಲ್ಲದ ಧಾತುಗಳು. ಅಂದರೆ ಅಕರ್ಮಕದಲ್ಲಿ ಕರ್ಮಪದಗಳು ಬರುವುದಿಲ್ಲ, ಕ್ರಿಯಾಪದಗಳಿಗೆ ಕರ್ಮಪದಗಳು ಬರುವುದಿಲ್ಲ. ಉದಾಹರಣೆ, ಅವನು ಓದಿದನು. ನೋಡಿ, ಇಲ್ಲಿ ಕರ್ಮಪದ ಇಲ್ಲ. ಅವನು ಕರ್ತೃಪದ, ಓದಿದನು ಕ್ರಿಯಾಪದ. ಓದು ಎಂಬುದು ಇಲ್ಲಿ ಅಕರ್ಮಕ ಧಾತುವಾಗಿದೆ. ಅಕ್ಕ ಬಂದಳು. ಅಕ್ಕ ಕರ್ತೃಪದ, ಬಂದಳು ಕ್ರಿಯಾಪದ. ಬರು ಎಂಬುದು ಅಕರ್ಮಕ ಧಾತುವಾಗಿದೆ. ಅಕ್ಕ ಬಂದಳು ಅದು ಒಂದು ವಾಕ್ಯವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ, ಆದರೆ ಇಲ್ಲಿ ಕರ್ಮಪದ ಇಲ್ಲ. ಕರ್ಮಪದ ಇದ್ದರೆ ಅದು ಸಕರ್ಮಕ ಧಾತು, ಕರ್ಮಪದ ಇಲ್ಲ ಅಂದರೆ ಅದು ಅಕರ್ಮಕ ಧಾತುವಾಗಿದೆ. ಇವೆರಡರ ನಡುವೆ ಇರೋ ವ್ಯತ್ಯಾಸವನ್ನು ನೋಡೋಣ. ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳು. ಮಗು ಹಾಲನ್ನು ಕುಡಿಯಿತು. ಇಲ್ಲಿ ಕರ್ತೃ ಕರ್ಮ ಕ್ರಿಯೆ ಇದೆ. ಅಕರ್ಮಕದಲ್ಲಿ ಮಗು ಮಲಗಿತು, ಕರ್ತೃ ಮತ್ತು ಕ್ರಿಯೆ ಇದೆ. ಹುಡುಗನು ಪುಸ್ತಕವನ್ನು ಓದಿದನು. ಹುಡುಗ ಓದಿದನು. ತಂದೆ ಊಟವನ್ನು ಮಾಡಿದನು. ತಂದೆ ಇದ್ದಾರೆ.